ಶೀಲಾ ಶಂಕಿಸಿ ಪತ್ನಿ ಹಾಗೂ ಅಸುಗೂಸನ್ನ ರಕ್ತ ಸಿಕ್ತ ಅಂತ್ಯ. ಸುತ್ತಿಗೆಯಿಂದ ಹೊಡೆದು ಭಯಾನಕವಾಗಿ ಕೊಂದ ಪಾಪಿ. ಪತ್ನಿಯ ಶೀಲ ಶಂಕಿಸಿ ಮಧ್ಯರಾತ್ರಿ ಮಲಗಿದ್ದ ಪತ್ನಿ ಹಾಗೂ ಕೇವಲ 7 ತಿಂಗಳ ಮಗುವನ್ನ ಪಾಪಿ ಪತಿಯೊಬ್ಬ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಕಿರಾತಕ ಕೊನೆಗೆ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಬಳ್ಳಾರಿಯ ಅಂದ್ರಾಳು ಏರಿಯಾದಲ್ಲಿ ಡಬಲ್ ಮರ್ಡರ್ ಪ್ರಕರಣ ಬೆಳಕಿಗೆ ಬಂದಿದ್ದು ಇಡೀ ನಗರವೇ ಬೆಚ್ಚಿ ಬಿದ್ದಿದೆ. ಬಳ್ಳಾರಿ ನಗರದ ಅಂದ್ರಾಳು ಏರಿಯಾದಲ್ಲಿ ಪತ್ನಿ ರಾಜೇಶ್ವರಿ ಹಾಗೂ 7 ತಿಂಗಳ ಮಗು ಅಶ್ವಿನಿಯನ್ನ ಪತಿ ಹೊನ್ನೂರ ಸ್ವಾಮಿ ಭರ್ಬರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದ. ಆದರೆ ಕೊಲೆ ಬಳಿಕ ಜನರು ಹಿಡಿದು ಹಲ್ಲೆ ನಡೆಸುವ ಭಯದಿಂದ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ. ಇನ್ನು ಕೊಲೆಯಾದ ಪತ್ನಿ ರಾಜೇಶ್ವರಿ ಹಾಗೂ ಹೊನ್ನೂರ ಸ್ವಾಮಿ ಕಳೆದ 5 ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಆದರೆ ಈ ದಂಪತಿ ನಡುವೆ ಹಲವು ದಿನಗಳಿಂದ ಗಲಾಟೆ ನಡೆದಿತ್ತು ಎನ್ನಲಾಗಿದೆ. ಪತ್ನಿ ರಾಜೇಶ್ವರಿ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಪಡ್ತಾ ಇದ್ದ ಪತಿ ಹೊನ್ನೂರ ಸ್ವಾಮಿ ಆಗಾಗ ಜಗಳಾಡ್ತಾ ಇದ್ದ. ಜಗಳದ ನಡುವೆ ರಾತ್ರಿ ಮಲಗಿದ್ದ ಪತ್ನಿ ಹಾಗೂ ಮಗುವಿಗೆ ಸುತ್ತಿಗೆಯಿಂದ ಹೊಡೆದು ಗಂಡನೇ ಕೊಲೆ ಮಾಡಿದ್ದಾನೆ. ಘಟನಾ ಸ್ಥಳಕ್ಕೆ ಬಳ್ಳಾರಿಯ ಎಪಿಎಂಸಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಅಂದ್ರಾಳು ಏರಿಯಾದ ಜನರು ಈ ಭೀಕರ ದೃಶ್ಯ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಇವಳ ಮಗು 7 ತಿಂಗಳ ಹೆಣ್ಣು ಮಗು ಅಶ್ವಿನಿ ಅಂತ ಅವಳ ಗಂಡ ಹೊನ್ನೂರಪ್ಪ ಅಂತೇಳಿ 28 ವರ್ಷ ವಯಸ್ಸು. ಇವನು ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಸೊ ಇದು ನಡೆದಿರುವಂಥದ್ದು ಘಟನೆ ನಿನ್ನೆ ರಾತ್ರಿ ಸುಮಾರು 8ರಿಂದ 9:20 ಸಮಯದ ಮಧ್ಯದಲ್ಲಿ ಮನೆಯಲ್ಲಿ ಒಂದು ಸುಮಾರು ವರ್ಷದಿಂದ ಇವರಿಗೆ ಮದುವೆ ಆಗಿ ಸುಮಾರು 6 ವರ್ಷ ಆಗಿದ್ದು ಸುಮಾರು ವರ್ಷಗಳಿಂದ ಇವರಿಬ್ಬರ ಮಧ್ಯದಲ್ಲಿ ಕೌಟುಂಬಿಕ ಕಲಹ ನಡೀತಾ ಇರುವಂಥದ್ದು. ಹೆಚ್ಚಾಗಿ ಮಹಿಳೆಯ ಶೀಲವನ್ನ ಶಂಕಿಸ್ತಿದ್ದ ಅಂತ ಹೇಳ್ಬಿಟ್ಟು ಇವನ ಮೇಲೆ ಆರೋಪ ಇರುವಂಥದ್ದು. ಸೊ ಅಲ್ಲೇ ಮೃತೆ ಅವಳ ಫ್ಯಾಮಿಲಿಯವರು ಅವಳ ಅಣ್ಣ ತಮ್ಮಂದು ಅಲ್ಲೇ ಅಕ್ಕಪಕ್ಕದ ಮನೆಯಲ್ಲೇ ವಾಸವಾಗಿರ್ತಾರೆ. ಹಾಗೆ ಈ ಹಿಂದೆ ಕೂಡ ಕೆಲವೊಂದು ಸರ್ತಿ ಕಲಹ ನಡೆದಾಗ ಅವರ ಮಧ್ಯದಲ್ಲಿ ಮನಸ್ತಾಪ ನಡೆದಾಗ ಜಗಳ ಬಿಡಿಸಿರುವಂಥದ್ದು ಕೂಡ ನಮಗೆ ಈಗಾಗಲೇ ಅವರು ತಿಳಿಸಿದ್ದಾರೆ. ಸೊ ನಿನ್ನೆ ಅದು ಹೆಚ್ಚಾಗಿ ಅವರಿಬ್ಬರ ಮಧ್ಯದಲ್ಲಿ ಕಲಹ ಹೆಚ್ಚಾಗಿ ಅವನು ಅದಕ್ಕಿಂತ ಮೊದಲೇ ಈ ಒಂದು ಕೃತ್ಯಕ್ಕೆ ಅಂತ ಹೇಳಿ ತೆಗೆದುಕೊಂಡಿದ್ದಂತಹ ಒಂದು ಸುತ್ತಿಗೆ ಹ್ಯಾಮರ್ ಏನಿರುತ್ತೆ ಅದನ್ನ ಬಳಸಿ ಮಹಿಳೆಗೆ ಹಾಗೂ ಮಗುವಿಗೆ ತಲೆಗೆ ಹ್ಯಾಮರಿಂದ ಹೊಡೆದು ಕೊಲೆ ಮಾಡಿರುವಂಥದ್ದು. ಆನಂತರದಲ್ಲಿ ಈ ವ್ಯಕ್ತಿ ಏನಿದ್ದಾನೆ ಆರೋಪಿ ಪೊಲೀಸ್ ಠಾಣೆಗೆ ಬಂದು ಹಾಜರಾಗಿದ್ದಾನೆ. ಅವನನ್ನ ಸರೆಂಡರ್ ಮಾಡ್ಕೊಂಡಿದ್ದಾನೆ. ಮುಂದಿನ ಅವನನ್ನ ವಶಕ್ಕೆ ಪಡೆದು ಅವನನ್ನ ಪರಿಶೀಲನೆ ಮಾಡಿ ಈ ಕೃತ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವನಿಂದ ನಾವು ಪಡಿತಾ ಇರುವಂಥದ್ದು. ಕೃತ್ಯ ಸ್ಥಳದಲ್ಲಿ ಆರೋಪಿಯ ತಾಯಿ ಶ್ರೀಮತಿ ಲಕ್ಷ್ಮಿ ಕೂಡ ಇದ್ದು ಅವಳ ಒಂದು ಪಾತ್ರ ಏನಿದೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಾವು ಹೆಚ್ಚಿನ ಪರಿಶೀಲನೆ ಮಾಡ್ತಾ ಇದ್ದೇವೆ. ಅವಳ ಪಾತ್ರ ಕಂಡು ಬಂದರೆ ಅವಳನ್ನ ಕೂಡ ನಾವು ಈ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿ ಪರಿಗಣಿಸ್ತೇವೆ. ಈಗಾಗಲೇ ವಶಕ್ಕೆ ಪಡೆದು ಇಬ್ಬರನ್ನು ಪ್ರಶ್ನೆಗಳು ಉತ್ತರಿಸ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಈ ಮಗು ತನ್ನದಲ್ಲ ಅನ್ನುವಂಥ ಒಂದು ವಿಷಯ ಅವನು ಹೇಳಿ ಕೊಲೆ ಮಾಡಿರುವಂಥದ್ದು ನಮ್ಗೆ ಈಗಾಗಲೇ ಆ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ಏನು ಅವನ ಇಲ್ಲಿವರೆಗೆ ನಮಗೆ ತಿಳಿಸಿರುವಂಥದ್ದು. ಹೆಂಡತಿ ಶೀಲಾ ಶಂಕಿಸೋದಷ್ಟೇ ಅಲ್ಲದೆ ಮಗು ಕೂಡ ನನ್ನದಲ್ಲ ಅನ್ನುವಂಥದ್ದು ಪದೇ ಪದೇ ಅವರಿಗೆ ಹೇಳಿ ಬಡಿ ಮಾಡ್ತಾ ಇರುವಂಥದ್ದು. ಸೊ ಇದೇ ಒಂದು ಕಾರಣಕ್ಕೆ ಅವನು ಈ ಕೃತ್ಯವನ್ನು ಪತ್ನಿಯ ಮೇಲಿನ ಅನುಮಾನದಿಂದಾಗಿ ಇಬ್ಬರು ಅಮಾಯಕ ಜೀವಗಳು ಬಲಿಯಾಗಿವೆ. ಸದ್ಯ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದು ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬಳ್ಳಾರಿ.